ಪ್ರಿಯ ವಿದ್ಯಾರ್ಥಿಗಳೇ, ಈ ದಿನ ನಾನು ನಿಮಗೆ ಶಬರಿ ಅಂತಕ್ಕಂತಹ ಯಾವುದು ಪೂತಿ ನರಸಿಂಹಾಚಾರ್ಯರವರು ಬರೆದಿರ್ತಕ್ಕಂತಹ ಶಬರಿ ಅಂತಕ್ಕಂತಹ ಪಾಠವನ್ನ ಮಾಡ್ತಾ ಇದ್ದೀನಿ. ಹಿಂದಿನ ತರಗತಿಯಲ್ಲಿ ಸುಮಾರು ಪಾಠಗಳನ್ನ ಮಾಡಿದ್ದೀನಿ. ನೀವು ಗೊತ್ತಿಲ್ಲ ಅಂದ್ರೆ ನೀವು ವಿಡಿಯೋ ನೋಡ್ಕೊಂಡು ಬರಬಹುದು ವಿದ್ಯಾರ್ಥಿಗಳೇ. ಹಾಗಾದ್ರೆ ಹಳೆಗನ್ನಡದ ಒಂದು ಪಾಠವಾಗಿರ್ತಕ್ಕಂತಹ ಯಾವುದು ಶಬರಿ ಅಂತಕ್ಕಂತಹ ತುಂಬಾ ಅದ್ಭುತವಾಗಿರ್ತಕ್ಕಂತಹ ಸ್ಟೋರಿ ವಿದ್ಯಾರ್ಥಿಗಳೇ ಇದು. ಹಾಗಾದ್ರೆ ಬರೆದಿರ್ತಕ್ಕಂತಹ ಲೇಖಕರು, ಮೊದಲಿಗೆ ನಾವು ಶಬರಿ ಪಾಠವನ್ನ ಬರೆದಿರ್ತಕ್ಕಂತಹ ಪೂತಿ ನರಸಿಂಹಾಚಾರ್ಯರವರ ಪರಿಚಯವನ್ನ ಮಾಡ್ಕೊಂಡು ಬರೋಣ. ಅಂದ್ರೆ ಕೃತಿಕಾರರ ಪರಿಚಯವನ್ನ ನಾವು ಮಾಡ್ಕೊಂಡು ಬರೋಣ. ನಂತರ ನಾನು ನಿಮ್ಗೆ ಲೆಸನ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ವಿದ್ಯಾರ್ಥಿಗಳೇ. ಹಾಗಾದ್ರೆ ಯಾವುದು ಕೃತಿಕಾರರ ಪರಿಚಯ ಏನಿದೆ, ಲೇಖಕರ ಸಂಪೂರ್ಣವಾದಂತಹ ಹೆಸರು ಪೂತಿ ನರಸಿಂಹಾಚಾರ್ಯರವರ ಸಂಪೂರ್ಣವಾಗಿರ್ತಕ್ಕಂತಹ ಹೆಸರೇನು ಅಂತ ಹೇಳಿದ್ರೆ ಪುರೋಹಿತ ತಿರುನಾರಾಯಣಯ್ಯಂಗಾರ ನರಸಿಂಹಾಚಾರ್ಯ ಅಂತ ಹೇಳಿ ಮಕ್ಕಳ ಇವನ ಪೂರ್ತಿಯ ಹೆಸರು. ಪೂತಿನ ಇದರ ವಿಸ್ತೃತ ರೂಪವನ್ನ ಬರೆಯಿರಿ ಅಂತ ಹೇಳಿ ಕೇಳಿದ್ರೆ ನೀವೇನಂತ ಹೇಳಿ ಬರಿಬೇಕು, ಪುರೋಹಿತ ತಿರುನಾರಾಯಣಯ್ಯಂಗಾರ್ಯ ನರಸಿಂಹಾಚಾರ್ಯ ಅಂತ ಹೇಳಿ ಬರಿಬೇಕಾಗುತ್ತೆ. ಹಾಗಾದ್ರೆ ಅವರ ಜನನ ಎಷ್ಟರಲ್ಲಿ ಆಯ್ತು ಅಂತ ಹೇಳಿದ್ರೆ ಕ್ರಿಸ್ತಶಕ 1905 ಪೂತಿ ನರಸಿಂಹಾಚಾರ್ಯರವರ ಜನನವಾಯಿತು. ಹಾಗಾದ್ರೆ ಸ್ಥಳ ಯಾವುದು? ಮಂಡ್ಯ ಜಿಲ್ಲೆಯ ಮೇಲುಕೋಟೆ ಅಂತಕ್ಕಂಥದ್ದು. ಕೃತಿಗಳು ಶ್ರೀಹರಿ ಚರಿತೆ, ರಥಸಪ್ತಮಿ ಆಗಿರ್ಬೋದು, ಹಣತೆ ಆಗಿರ್ಬೋದು, ರಸ ಸರಸ್ವತಿ ಆಗಿರ್ಬೋದು, ಇನ್ನು ಹಲವಾರು ಕೃತಿಗಳನ್ನ ಅವರು ಬರೆದಿದ್ದಾರೆ. ಹಾಗಾದ್ರೆ ಈ ಪದ್ಯ ಭಾಗವನ್ನ ಯಾವುದರಿಂದ ಆರಿಸಲಾಗಿದೆ? ಇದು ನಿಮ್ಗೆ ಚೆನ್ನಾಗಿ ಗೊತ್ತಿರಬೇಕು ಮಕ್ಕಳೇ, ಯಾಕಂದ್ರೆ ಸಂದರ್ಭದಲ್ಲೇ ಬರೀಲಿಕ್ಕೆ ನಿಮ್ಗೆ ಬಹುಮುಖ್ಯವಾಗಿ ಇದು ಬೇಕಾಗುತ್ತೆ. ಈ ಪಾಠ ಆಯ್ಕೆ ಅಂತಕ್ಕಂತಹ ಪಾಠ ಬೇಕಾಗುತ್ತೆ. ಈ ಪದ್ಯವನ್ನ ಏಕಾಂಕ ನಾಟಕಗಳು ಅಂತ ಹೇಳಿ ಶಬರಿ ಪಾಠವನ್ನ ಯಾವುದರಲ್ಲಿ ಏಕಾಂಕ ನಾಟಕಗಳು ಎಂಬ ಕೃತಿಯಿಂದ ಏನ್ ಮಾಡಲಾಗಿದೆ, ಆರಿಸಲಾಗಿದೆ. ಇದಿಷ್ಟು ಯಾವುದರ ಕೃತಿಕಾರರ ಪರಿಚಯ? ಹಾಗಾದ್ರೆ ಪೂತಿ ನರಸಿಂಹಾಚಾರ್ಯರವರ ಕೃತಿಕಾರರ ಪರಿಚಯ ಮಕ್ಕಳೇ. ಹಾಗಾದ್ರೆ ನೆಕ್ಸ್ಟ್ ಬಂದು ಯಾವುದನ್ನ ನೋಡೋಣ ನಾವು? ಶಬರಿ ಲೆಸನ್ನಿನ ಟಿಪ್ಪಣಿಗಳನ್ನ ನೋಡೋಣ ಮಕ್ಕಳೇ. ಟಿಪ್ಪಣಿ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಿಮ್ಗೆ ಲೆಸನ್ ಅರ್ಥ ಆಗ್ಬೇಕಂದ್ರೆ ಟಿಪ್ಪಣಿಗಳು ನಿಮ್ಗೆ ಚೆನ್ನಾಗಿ ಗೊತ್ತಿರಬೇಕು ವಿದ್ಯಾರ್ಥಿಗಳೇ. ಹಾಗಾಗಿ ನಾನು ನಿಮ್ಗೆ ನೆಕ್ಸ್ಟ್ ಏನನ್ನ ಹೇಳ್ಕೊಡ್ತೀನಿ, ಇದರ ಮುಂದಿನ ಭಾಗ ಯಾವುದು, ಟಿಪ್ಪಣಿಯನ್ನ ಹೇಳ್ಕೊಡ್ತೀನಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಈ ಹಿಂದೆ ನೀವು ಕೃತಿಕಾರರ ಪರಿಚಯವನ್ನ ಈಗ ತಿಳ್ಕೊಂಡಿದ್ರಿ ಅಲ್ವಾ? ಈಗ ನೋಡಿ ಹಾಗಾದ್ರೆ ಯಾವುದು ಟಿಪ್ಪಣಿ ಅಂತ ಹೇಳಿ. ಅದರಲ್ಲಿ ಪೂತಿ ನರಸಿಂಹಾಚಾರ್ಯರವರ ಪಾಠದಲ್ಲಿ ಶಬರಿ ಅಂತಕ್ಕಂತಹ ಪಾಠ ಬರೆದಿರ್ತಕ್ಕಂತಹ ಶಬರಿ ಅಂತಕ್ಕಂತಹ ಪಾಠದಲ್ಲಿ ಯಾವುದು ಟಿಪ್ಪಣಿ ಅಂತಕ್ಕಂಥದ್ದು. ಹಾಗಾದ್ರೆ ಏನು ಟಿಪ್ಪಣಿ ಇದರ ಬಗ್ಗೆ ನಿಮ್ಗೆ ಒಂದಷ್ಟು ಮಾಹಿತಿ ಗೊತ್ತಿದ್ರೆ ಪಾಠವು ಸುಲಭವಾಗಿ ಏನಾಗುತ್ತೆ, ನಿಮ್ಗೆ ಅರ್ಥ ಆಗ್ಲಿಕ್ಕೆ ಸಹಾಯ ಆಗುತ್ತೆ. ಹಾಗಾದ್ರೆ ನೋಡಿ, ಫಸ್ಟ್ ಒಂದು ಬಂದು ಯಾವುದು ಶಬರಿ ಅಂತಕ್ಕಂಥದ್ದು. ಯಾರು ಈ ಶಬರಿ ಅಂತ ಹೇಳಿ? ಹಾಗಾದ್ರೆ ಯಾರು ಈ ಶಬರಿ ಅಂತಕ್ಕಂಥದ್ದು? ಹಾಗಾದ್ರೆ ಶಬರನ ಮಗಳು ಯಾರಾಗಿರ್ತಾರೆ? ಈ ಶಬರಿ ಆಗಿರ್ತಾರೆ. ಮತಂಗ ಋಷಿಗಳ ಶಿಷ್ಯ ಆಗಿರ್ತಾಳೆ ಯಾರು? ಈ ಶಬರಿ. ಶಬರಿ ಯಾರು ಅಂತ ಹೇಳಿ ಗೊತ್ತಾಯ್ತಲ್ವಾ? ಹಾಗಾದ್ರೆ ಶಬರನ ಮಗಳು ಯಾರು? ಶಬರಿ. ಮತಂಗ ಅಂತಕ್ಕಂತಹ ಒಬ್ಬ ಋಷಿ ಇರ್ತಾನೆ, ಆ ಋಷಿಗಳ ಶಿಷ್ಯ ಆಗಿರ್ತಾಳೆ ಯಾರು? ಶಬರಿ ಅಂತಕ್ಕಂಥವಳು. ಹಾಗಾದ್ರೆ ಈ ಮತಂಗ ಯಾರು ಅಂತಕ್ಕಂಥದ್ದು? ಮತಂಗ ಋಷಿ ಅಂತಕ್ಕಂಥವ್ರು ಒಬ್ಬ ಮಹರ್ಷಿಗಳು, ಒಬ್ಬ ದೊಡ್ಡ ಮಹರ್ಷಿಗಳಾಗಿರ್ತಾರೆ, ಒಬ್ಬ ಮಹರ್ಷಿಗಳು. ಹಾಗಾದ್ರೆ ಈ ಮಹರ್ಷಿಯ ಮತಂಗ ಆಶ್ರಮದಲ್ಲಿ ಯಾರಿರ್ತಾಳೆ? ಶಬರಿ ಅಂತಕ್ಕಂಥವಳು ಮತಂಗ ಆಶ್ರಮಕ್ಕೆ, ಮತಂಗ ಮಹರ್ಷಿಗಳಿಗೆ ಏನಾಗಿರ್ತಾಳೆ? ಅವಳು ಶಿಷ್ಯಳಾಗಿರ್ತಾಳೆ. ಮತ್ತೆ ಯಾರು ಈ ಭೂಮಿ ಜಾತೆ ಅಂತಕ್ಕಂಥದ್ದು? ಇದು ಯಾವ ಟಿಪ್ಪಣಿಯಲ್ಲಿ? ಮೂರನೇ ಭಾಗ ಯಾವುದು? ಭೂಮಿ ಜಾತೆ. ಭೂಮಿ ಜಾತೆ ಯಾರು? ಹಾಗಾದ್ರೆ ಭೂಮಿ ಜಾತೆ ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ. ಜನಕರಾಜನ ಮಗಳು ಯಾರಾಗಿರ್ತಾಳೆ? ಭೂಮಿ ಆಗಿರ್ತಾಳೆ. ಹಾಗಾದ್ರೆ ಭೂಮಿಯ ಮತ್ತೊಂದು ಹೆಸರೇನು ಅಂತ ಹೇಳಿ ಇದರಲ್ಲಿ ಕೇಳ್ಬೋದು ವಿದ್ಯಾರ್ಥಿಗಳೇ. ಭೂಮಿಯ ಯಾವುದು ಮತ್ತೊಂದು ಹೆಸರೇನು ಅಂತ ಹೇಳಿ ಕೇಳ್ಬೋದು. ಹಾಗಾದ್ರೆ ಭೂಮಿಯ ಮತ್ತೊಂದು ಹೆಸರೇನು? ಸೀತೆ ಅಂತಕ್ಕಂಥದ್ದು. ಹಾಗಾದ್ರೆ ಭೂಮಿ ಯಾರ ಮಗಳು? ಮಹಾರಾಜ ಜನಕರಾಜನ ಮಗಳಾಗಿರ್ತಾಳೆ. ಮತ್ತೆ ಭೂಮಿಯ ಮತ್ತೊಂದು ಹೆಸರೇನಾಗಿರುತ್ತೆ? ಸೀತೆ ಅಂತಕ್ಕಂಥದ್ದಾಗಿರುತ್ತೆ. ನೆಕ್ಸ್ಟ್ ಬಂದು ಹಾಗಾದ್ರೆ ಚಿತ್ರಕೂಟ ಅಂತಕ್ಕಂಥದ್ದು. ಏನು ಈ ಚಿತ್ರಕೂಟ ಅಂತ ಅಂದ್ರೆ ಒಂದು ಪರ್ವತ ಅಂತ ಹೇಳಿ ಕರಿತೀವಿ. ಪಾಠದಲ್ಲಿ ನಿಮ್ಗೆ ಚಿತ್ರಕೂಟ ಅಂತ ಬರುತ್ತೆ ಮಕ್ಳೇ. ಅವಾಗ ನಿಮ್ಗೆ ಅರ್ಥ ಆಗ್ಬೇಕು, ಭೂಮಿ ಜಾತಿ ಅಂದ್ರೆ ಸೀತೆ ಅಂತ ಹೇಳಿ, ಮತಂಗ ಅಂದ್ರೆ ಒಬ್ಬ ಋಷಿಗಳು ಅಂತ ಹೇಳಿ, ಮಹರ್ಷಿಗಳು ಅಂತ ಹೇಳಿ, ಶಬರಿ ಅಂದ್ರೆ ಶಬರನ ಮಗಳು, ಈ ಮತಂಗ ಋಷಿಯ ಶಿಷ್ಯ ಅಂತ ಹೇಳಿ ನಿಮ್ಗೆ ಗೊತ್ತಿರ್ಬೇಕು. ಹಾಗಾಗಿ ನಾನು ನಿಮ್ಗೆ ಟಿಪ್ಪಣಿಗಳನ್ನ ಹೇಳ್ಕೊಡ್ತಾ ಇದ್ದೇನೆ. ಚಿತ್ರಕೂಟ ಅಂತಕ್ಕಂಥದ್ದು ಒಂದು ಪರ್ವತ ಆಗಿರುತ್ತೆ. ಹಾಗಾದ್ರೆ ಈ ದಶರಥ ಯಾರು? ಈ ದಶರಥ ಯಾರನ್ನ ದಶರಥ ಅಂತ ಹೇಳಿ ಕರ್ತೀವಿ? ದಶರಥನಿಗೆ ಎಷ್ಟು ಜನ ಮಕ್ಕಳಿದ್ರು? ದಶರಥನ ಹೆಂಡತಿಯರು ಯಾರು ಅನ್ನೋದು ನಿಮ್ಗೆ ಗೊತ್ತಿದ್ರೆ ಪಾಠವು ಸಂಪೂರ್ಣವಾಗಿ ನಿಮ್ಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾದ್ರೆ ಅಯೋಧ್ಯೆಯ ಅರಸ ಯಾರಾಗಿದ್ರು? ಈ ದಶರಥ ಆಗಿದ್ದ ಮಕ್ಕಳೇ.
ಮತ್ತೆ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಅಂತಕ್ಕಂಥವ್ರು ಈತನ ಮಕ್ಕಳಾಗಿದ್ರು. ದಶರಥನ ಮಕ್ಕಳು ಎಷ್ಟು ಜನ? 4 ಜನ ಆಗಿದ್ರು. ಯಾರ್ಯಾರು? ರಾಮ, ಲಕ್ಷ್ಮಣ, ಭರತ ಮತ್ತೆ ಶತ್ರುಘ್ನ ಆಗಿದ್ರು. ಹಾಗಾದ್ರೆ ಈತನ ಹೆಂಡತಿಯರು ಎಷ್ಟು ಜನ ಆಗಿದ್ರು? ಮೂವರು ಹೆಂಡತಿಯರು ದಶರಥನಿಗೆ ಇದ್ರು. ಹಾಗಾದ್ರೆ ಯಾರು? ಕೌಸಲ್ಯ, ಸೌಮಿತ್ರೆ ಮತ್ತೆ ಕೈಕೆ ಅಂತಕ್ಕಂಥವ್ರು ಈತನ ಮಡದಿಯರು. ದಶರಥನ ಮಡದಿಯರು 3 ಜನ ಮಕ್ಕಳೇ ವಿದ್ಯಾರ್ಥಿಗಳು, ನಿಮ್ಗೆ ಗೊತ್ತಿರ್ಬೇಕು. ಆಗ್ಲೇ ಪಾಠವು ಅರ್ಥ ಆಗ್ಲಿಕ್ಕೆ ನಿಮ್ಗೆ ಸಾಧ್ಯ ಆಗುತ್ತೆ. ಕೌಸಲ್ಯ, ಸುಮಿತ್ರೆ ಮತ್ತೆ ಕೈಕೆ ಅಂತಕ್ಕಂಥವ್ರು ದಶರಥನ ಏನಾಗಿದ್ರು? ಮಡದಿಯರಾಗಿದ್ರು. ಹಾಗಾದ್ರೆ ನೆಕ್ಸ್ಟ್ ಬಂದು ಸೌಮಿತ್ರಿ. ಯಾರು ಈ ಸೌಮಿತ್ರಿ? ಯಾರನ್ನ ಸೌಮಿತ್ರಿ ಅಂತ ಹೇಳಿ ಕರಿತೀವಿ? ಲಕ್ಷ್ಮಣನ ಮತ್ತೊಂದು ಹೆಸರೇನಾಗಿತ್ತು? ಸೌಮಿತ್ರಿ. ಸೌಮಿತ್ರಿಯ ಮತ್ತೊಂದು ಹೆಸರು ಅಂದ್ರೆ ಲಕ್ಷ್ಮಣ ಅಂತ ಬರುತ್ತೆ ವಿದ್ಯಾರ್ಥಿಗಳೇ. ಲಕ್ಷ್ಮಣನ ಮತ್ತೊಂದು ಹೆಸರನ್ನ ಬರೆ ಅಂತ ಹೇಳಿದ್ರೆ ಯಾವುದು? ಸೌಮಿತ್ರಿ ಆಗುತ್ತೆ. ಹಾಗಾದ್ರೆ ದಶರಥನ ಹೆಂಡತಿಯಾಗಿರ್ತಕ್ಕಂತಹ ಒಬ್ಬನ ಮಗ ಯಾರಾಗಿರ್ತಾರೆ? ಸೌಮಿತ್ರಿ ಆಗಿರ್ತಾಳೆ. ಹಾಗಾದ್ರೆ ಯಾರು? ಹಾಗಾದ್ರೆ ಅವರ ಅಮ್ಮನ ಹೆಸರೇನು? ಹಾಗಾದ್ರೆ ಲಕ್ಷ್ಮಣನ ಅಮ್ಮನ ಹೆಸರು ಸುಮಿತ್ರೆ ಆಗಿರುತ್ತೆ. ಹಾಗಾಗಿ ಅವನ ಮಗನ ಹೆಸರನ್ನ ಸೌಮಿತ್ರಿ ಅಂತ ಹೇಳಿ ನಾವು ಕರಿತೀವಿ. ಹಾಗಾದ್ರೆ ಇದೇನು? ದಶರಥನ 2ನೇ ಹೆಂಡತಿ ಆಯ್ತು. ಮತ್ತೆ ಇದ್ಯಾವುದು? ಧನು. ಧನು ಅಂತಕ್ಕಂಥವನು ಒಬ್ಬ ರಾಕ್ಷಸ ವಿದ್ಯಾರ್ಥಿಗಳೇ. ಹಾಗಾದ್ರೆ ಧನು ಯಾರು? ಧನು ಅಂತಕ್ಕಂಥವನು ಒಬ್ಬ ರಾಕ್ಷಸ. ಹಾಗಾದ್ರೆ ಜಟಿಲ ಕಬರಿ ಅಂತ ಅಂದ್ರೆ ಏನು? ಜಟಿಲ ಕಬರಿ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ. ಕಬರಿ ಅಂದ್ರೆ ತುರುಬು. ನಾವು ತಲೆಗೆ ಹಾಕೊಳ್ತಕ್ಕಂತಹ ತುರುಬು ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ. ಈಗ ವಯಸ್ಸಾಗಿರ್ತಕ್ಕಂಥವ್ರು ಅಥವಾ ಈವ್ನಿಂಗ್ ಟೈಮ್ ಅಲ್ಲಿ ನಾವು ತುರುಬನ್ನ ಕಟ್ಟೋಳೋದು ಅಂತ ಹೇಳ್ತೀವಿ. ಜಡೆಯನ್ನ ತಗೊಂಡ್ಬಿಟ್ಟು ನಾವು ಏನನ್ನ ತುರುಬನ್ನ ಹೆಣ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ತಕ್ಕಂಥದ್ದು. ಹಾಗಾಗಿ ಶಬರಿಗೆ ಒಂದು ಯಾವಾಗ್ಲೂ ಏನ್ ಹಾಕಿರ್ತಾಳೆ? ಜಟಿಲ ಕಬರಿ ಅಂತ ಹೇಳಿ ಕರಿತಾ ಇರ್ತಾರೆ. ತುರುಬನ್ನ ಹಾಕಿರ್ತಾರೆ. ಹಾಗಾಗಿ ಇದನ್ನ ಜಟಿಲ ಕಬರಿ ಅಂತ ಹೇಳಿ ಕರೀತಾರೆ. ಹಾಗಾದ್ರೆ ಮೇಳ ಏನು? ಮೇಳ ಅಂದ್ರೆ ಗುಂಪು ಅಂತಕ್ಕಂಥದ್ದು. ಮೇಳ ಮೀನ್ಸ್ ಗುಂಪು ಆರ್ ಸಮೂಹ ಅಂತ ಹೇಳಿ ಕರಿತೀವಿ. ಬಲ ಒಂದು ನಿಮ್ಗೆ ಗೊತ್ತಿರುತ್ತೆ. ಬಲಭಾಗದಿಂದ ರೈಟ್ ಸೈಡ್ ಅಂತ ಹೇಳ್ತೀವಿ. ಅಂದ್ರೆ ತುಳಸಿ ಕಟ್ಟೆಯನ್ನ ಬಲವೊಂದು ಮಾಡಿ ಪ್ರದಕ್ಷಿಣೆಯನ್ನ ಹಾಕು ಅಂತ ಹೇಳಿ. ತುಳಸಿ ಕಟ್ಟೆ ಅಂದ್ರೆ ಗೊತ್ತಿರುತ್ತೆ. ಅಥವಾ ಇನ್ಯಾವುದೋ ಕಟ್ಟೆಯನ್ನ ನೀವು ಬಲಬಂಧವಾಗಿ, ಅಥವಾ ನಾವು ಶನಿವಾರ ದಿನದಂದು ಆಂಜನೇಯ ಟೆಂಪಲ್ಗೆ ಅಂತ ಹೋಗ್ತೀವಿ. ಅಲ್ಲಿ ಹೋಗಿ ನಾವು ಆಂಜನೇಯ ದೇವಸ್ಥಾನಕ್ಕೆ ಹೊರಗಡೆ ಒಂದು ನವಗ್ರಹಗಳಿರುತ್ತೆ. ಈ ಕಡೆಯಿಂದ ಸುತ್ತಾಕೋದು, ಈ ಕಡೆಯಿಂದ ಸುತ್ತಾಕೋದು. ಬಲವೊಂದು ಪ್ರದರ್ಶನ, ಎಡವೊಂದು ಪ್ರದರ್ಶನ ಅಂತ ಇರುತ್ತೆ. ನಿಮ್ಗೆ ಗೊತ್ತಿರುತ್ತೆ. ಬಲವೊಂದು ಅಂದ್ರೆ ಬಲಗಡೆಯಿಂದ ತಿರುಗನ್ನ ಹಾಕ್ತಕ್ಕಂತಹದ್ದು ಮಕ್ಕಳೇ. ಹಾಗಾದ್ರೆ ವರ್ಣಶಾಲೆ ಯಾವುದು? ವರ್ಣಶಾಲೆ ಅಂತ ಹೇಳಿ ಅಂದ್ರೆ ಎಲೆಗಳಿಂದ ಮಾಡಿರ್ತಕ್ಕಂಥ, ಪರ್ಣ ಎಲೆಗಳಿಂದ ಮಾಡಿರ್ತಕ್ಕಂಥದಕ್ಕೆ ಏನಂತ ಹೇಳಿ ಕರಿತೀವಿ? ನಾವು ವರ್ಣಶಾಲೆ ಅಂತ ಹೇಳಿ ಕರಿತೀವಿ. ಎಲೆಗಳಿಂದ ನಿರ್ಮಿಸೋದಕ್ಕೆ ವರ್ಣಶಾಲೆ ಅಂತ ಹೇಳಿ ಕರಿತೀವಿ. ಇದಿಷ್ಟು ನಿಮ್ಗೆ ಟಿಪ್ಪಣಿ ಅರ್ಥ ಆಗ್ಬೇಕು ವಿದ್ಯಾರ್ಥಿಗಳೇ. ಆವಾಗ್ಲೇ ನಿಮ್ಗೆ ಪಾಠ ಅರ್ಥ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಹಾಗಾದ್ರೆ ಏನು? ಫಸ್ಟ್ ಶಬರಿ. ಹಾಗಾದ್ರೆ ಶಬರನ ಮಗಳು ಮತಂಗ ಋಷಿಯ ಶಿಷ್ಯ ಆಗಿರ್ತಾಳೆ. ಮತಂಗ ಋಷಿ ಅಂತಕ್ಕಂಥವನು ಒಬ್ಬ ಮಹರ್ಷಿ ಆಗಿರ್ತಾನೆ. ಹಾಗಾದ್ರೆ ಭೂಮಿ ಜಾತೆ ಯಾರು? ಜನಕರಾಜನ ಮಗಳಾಗಿರ್ತಾಳೆ. ಭೂಮಿಗೆ ಮತ್ತೊಂದು ಹೆಸರೇನು? ಭೂಮಿ ಜಾತೆಗೆ ಮತ್ತೊಂದು ಹೆಸರೇನು? ಸೀತಾಮಾತೆ. ಅಥವಾ ಸೀತಾಮಾತೆಗೆ ಇನ್ನೊಂದು ಹೆಸರೇನು? ಭೂಮಿ ಜಾತೆ ಅಂತಕ್ಕಂಥದ್ದು. ಚಿತ್ರಕೂಟ ಅಂತಕ್ಕಂಥದ್ದು ಒಂದು ಪರ್ವತ ಅಂತ ಹೇಳಿ. ದಶರಥನಿಗೆ ಎಷ್ಟು ಜನ? 3 ಜನ ಮಡದಿಯರಿದ್ರು, 4 ಜನ ಮಕ್ಕಳಿದ್ರು. ಹಾಗಾದ್ರೆ ಸೌಮಿತ್ರಿಯ ಮತ್ತೊಂದು ಹೆಸರು ಲಕ್ಷ್ಮಣ. ಸುಮಿತ್ರೆಯ ಮಗನಾಗಿರ್ತಕ್ಕಂತಹ ಸೌಮಿತ್ರಿಯ ಮತ್ತೊಂದು ಹೆಸರು ಲಕ್ಷ್ಮಣ ಆಗಿರ್ತಾನೆ. ಧನು ಅಂತಕ್ಕಂಥವನು ರಾಕ್ಷಸನಾಗಿರ್ತಾನೆ. ಜಟಿಲ ಕಬರೆ ಅಂದ್ರೆ ನಾವು ಹೆಣ್ಣು ಮಕ್ಕಳು ಪಡ್ತಕ್ಕಂತಹ ಒಂದು ತುರುಬಾಗಿರುತ್ತೆ. ಮೇಳ ಅಂದ್ರೆ ಸಮೂಹ ಆರ್ ಗುಂಪಾಗಿರುತ್ತೆ. ಬಲವೊಂದು ಅಂದ್ರೆ ರೈಟ್ ಸೈಡ್ ಇಂದ ನಾವು ಪ್ರದರ್ಶನವನ್ನ ಹಾಕ್ತಕ್ಕಂಥದ್ದು. ಹಾಗಾದ್ರೆ ಪರ್ಣಶಾಲೆ ಅಂತ ಅಂದ್ರೆ ನಿಮ್ಗೆ ನಾನು ಹೇಳಿದೆ, ಎಲೆಗಳಿಂದ ನಿರ್ಮಿಸಿದಂತಹ ಒಂದು ಗುಡಿಸಲಿನಂತಹ ಇರ್ತಕ್ಕಂಥದಕ್ಕೆ ಅಲ್ಲಿ ಇಲ್ಲಿ ಶಬರಿಯವರು ಓದ್ತಕ್ಕಂತಹ ಒಂದು ಶಾಲೆ ಅಂತ ಹೇಳಿ ಅದನ್ನ ಕರಿತಾ ಇದ್ರು. ಹಾಗಾದ್ರೆ ಇದಿಷ್ಟು ಆದ್ಮೇಲೆ ವಿದ್ಯಾರ್ಥಿಗಳೇ, ನಿಮ್ಗೆ ಈಗ ಟಿಪ್ಪಣಿ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಳ್ತೀನಿ. ಕೃತಿಕಾರರ ಪರಿಚಯ ಆಯ್ತು, ಟಿಪ್ಪಣಿ ಆಯ್ತು. ಹಾಗಾದ್ರೆ ನಾವೀಗ ಪೂರ್ವಕತೆಯನ್ನ ನೋಡೋಣ. ಪೂರ್ವಕತೆಯನ್ನ ನೋಡಿದಾದ್ಮೇಲೆ ನಿಮ್ಗೆ ನೆಕ್ಸ್ಟ್ ಏನಿದೆ, ಹಾಗಾದ್ರೆ ಶಬರಿಯ ಪಾತ್ರ ಏನಿತ್ತು ಅಂತ ಹೇಳಿ ನಿಮ್ಗೆ ಗೊತ್ತಾಗುತ್ತೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ರಾಮಾಯಣ ಮಹಾಕಾವ್ಯವು ಭಾರತೀಯರ ಪವಿತ್ರ ಗ್ರಂಥಗಳಲ್ಲಿ ಒಂದು. ಹಿಂದಿನ ತರಗತಿಯಲ್ಲೂ ನಾನು ನಿಮ್ಗೆ ಹೇಳಿದ್ದೆ, ಪವಿತ್ರ ಗ್ರಂಥ ಮಹಾಭಾರತ ಆಗಿರ್ಬೋದು ಅಥವಾ ರಾಮಾಯಣ ಆಗಿರ್ಬೋದು ನಮ್ಮ ಪೂಜನೀಯವಾಗಿರ್ತಕ್ಕಂತಹ, ಪೂಜಿಸಲ್ಪಡ್ತಕ್ಕಂತಹ ಪವಿತ್ರ ಗ್ರಂಥಗಳು ಅಂತ ಹೇಳ್ಬಿಟ್ಟು. ಅಂತಹ ಭಾರತೀಯರಲ್ಲಿ ಪವಿತ್ರ ಗ್ರಂಥವು ಯಾವುದಾಗಿತ್ತು? ರಾಮಾಯಣ ಅಂತಕ್ಕಂತಹದ್ದಾಗಿತ್ತು. ಶ್ರೀರಾಮನ ಗುಣ ಸ್ವಭಾವಗಳ ಸೆಳೆತಕ್ಕೆ ಸಿಕ್ಕಿ ಅವನನ್ನು ಕಾಣದೆ ಜೀವನದ ಏಕೈಕ ಗುರಿ ಎಂದು ಭಾವಿಸಿದ್ದ ಅಸಂಖ್ಯಾತ ಭಕ್ತರಲ್ಲಿ ಶಬರಿಯು ಒಬ್ಬಳು. ಹಾಗಾದ್ರೆ ನಮಗೂ ಲೈಫಲ್ಲಿ ಏನಾದ್ರೂ ಒಂದು ಆಸೆ ಅಂತ ಹೇಳಿ ಇದ್ದೇ ಇರುತ್ತೆ ವಿದ್ಯಾರ್ಥಿಗಳೇ. ಹಾಗೇನೆ ಶಬರಿಗೆ ಏಕೈಕವಾಗಿರ್ತಕ್ಕಂತಹ ಒಂದು ಆಸೆ ಇತ್ತು. ಅದು ಏನು? ಯಾರನ್ನ ನೋಡ್ತಕ್ಕಂತಹ ಹಂಬಲ? ಶ್ರೀರಾಮನನ್ನ ನೋಡ್ತಕ್ಕಂತಹ ಹಂಬಲ ಶಬರಿಗೆ ಆಗಿತ್ತಂತೆ.
ಹಾಗಾದ್ರೆ ಈಕೆ ಮತಂಗ ಋಷಿಯ ಆಶ್ರಮದಲ್ಲಿದ್ಲು. ನಿಮ್ಗೆ ಮುಂಚೆನೆ ಹೇಳಿದ್ದೆ ಇದರಲ್ಲಿ ಮತಂಗ ಋಷಿ ಯಾರು ಅಂತ ಹೇಳಿ. ಅವನ ಆಶ್ರಮದಲ್ಲಿ ಯಾರಿದ್ರು? ಶಬರಿ ಇದ್ಲು. ಮತಂಗರು ದಿವ್ಯ ಲೋಕವನ್ನ ಸೇರಿದ ಬಳಿಕ ರಾಮಧಾನ್ಯದಲ್ಲಿ ತೊಡಗಿ ರಾಮನ ದರ್ಶನಕ್ಕಾಗಿ ಕಾಯುತ್ತಿದ್ಲು. ಹಾಗಾದ್ರೆ ಮತಂಗರು ಹೋದಾದ್ಮೇಲೆ ಇವಳು ಯಾರ ದರ್ಶನಕ್ಕಾಗಿ? ರಾಮನ ದರ್ಶನಕ್ಕಾಗಿ ಕಾತುರದಿಂದ ಕಾಯ್ತಾ ಇದ್ಲಂತೆ. ಸೀತಾ ಅಪಹರಣದ ಅನಂತರ ಶೋಕತಪ್ತರಾದ ರಾಮ ಲಕ್ಷ್ಮಣರು ಸೀತೆಯನ್ನ ಹುಡುಕುತ್ತಿರುವಾಗ ತಪಸ್ವಿಯಾದ ಧನು ಎಂಬುವರ ಸೂಚನೆಯಂತೆ ಮತಂಗಾಶ್ರಮವನ್ನ ಪ್ರವೇಶಿಸುತ್ತಾರೆ. ಹಾಗಾದ್ರೆ ಸೀತಾ ಮಾತೆ ಅಪಹರಣ ಆಗಿರೋದು ನಿಮ್ಗೆಲ್ಲ ಗೊತ್ತಿರುತ್ತೆ. ರಾವಣನು ಅವಳನ್ನ ಅಪಹರಣ ಮಾಡಿರ್ತಾನೆ ಅಂತ ಹೇಳ್ಬಿಟ್ಟು. ಅದರದೊಂದು ಬೇರೆ ರೀತಿಯಾದಂತಹ ಸ್ಟೋರಿ ಇದೆ. ಬಟ್ ಈ ಸ್ಟೋರಿಯಲ್ಲಿ ಅವರನ್ನ ಏನ್ ಮಾಡ್ತಾ, ಸೀತಾ ಮಾತೆಯನ್ನ ಹುಡುಕ್ತಾ ರಾಮ ಮತ್ತೆ ಲಕ್ಷ್ಮಣರು ಧನು ಆಜ್ಞೆಯಂತೆ. ಧನು ಯಾರು ಇಲ್ಲಿ? ಧನು ಅಂತಕ್ಕಂಥವನು ಒಬ್ಬ ರಾಕ್ಷಸ ಅಂತ ಹೇಳ್ದ. ಅವನ ಸೂಚನೆಯಂತೆ ಎಲ್ಲಿ ಬರ್ತಾರೆ? ಮತಂಗ ಋಷಿಗಳ ಆಶ್ರಮದ ಹತ್ತಿರ ಇವರು ಬರ್ತಾ ಇರ್ತಾರೆ. ಅಲ್ಲಿ ಶ್ರೀರಾಮನ ಬರುವಿಕೆಗಾಗಿ ಕಾದು ಕಾದು ಕಾತರಿಸಿ ಮುಪ್ಪಾಗಿ ಭಕ್ತಿಯೇ ರೂಪುಗೊಂಡಂತೆ ಇದ್ದ ಶಬರಿಯನ್ನು ದರ್ಶಿಸುತ್ತಾರೆ. ಹಾಗಾದ್ರೆ ತುಂಬಾ ಭಕ್ತಿಯಿಂದ ದರ್ಶನಕ್ಕಾಗಿ ಯಾರನ್ನ ಕಾಯ್ತಾ ಇರ್ತಾಳೆ ಶಬರಿ? ರಾಮನನ್ನ ಕಾಯ್ತಾ ಇರ್ತಾಳೆ. ಅದೇ ಸಮಯಕ್ಕೆ ರಾಮ ಮತ್ತೆ ಲಕ್ಷ್ಮಣ ಇಬ್ಬರು ಕೂಡ ಅಲ್ಲಿಗೆ ಬರ್ತಾರೆ. ತನ್ನ ಆರಾಧ್ಯ ದೈವ ಶ್ರೀರಾಮನನ್ನ ಕಂಡು ಆನಂದಿಸಿ ಧನ್ಯತೆಯ ಭಾವದಿಂದ ಮುಕ್ತಿಯನ್ನ ಬಯಸಿದ ಶಬರಿಗೆ ಶ್ರೀರಾಮನು ಮುಕ್ತಿಯನ್ನ ಕರುಣಿಸಿದ ಸಂದರ್ಭವೇ ಈ ಗೀತ ನಾಟಕ. ಹಾಗಾದ್ರೆ ಈ ನಾಟಕದಲ್ಲಿ ಶಬರಿ ಅಂತಕ್ಕಂತಹ ಒಂದು ಗೀತ ನಾಟಕದಲ್ಲಿ, ಗೀತ ಅಂದ್ರೆ ಹಾಡು ಇರುತ್ತೆ, ಅದರಲ್ಲಿ ನಾಟಕನೂ ಇರುತ್ತೆ. ಹಾಗಾದ್ರೆ ಶಬರಿ ಅಂತಕ್ಕಂತಹ ಪಾಠ ಏನಿದೆ, ಹಾಡು ಮತ್ತೆ ಪಾಠ ಎರಡನ್ನು ಒಳಗೊಂಡಿರ್ತಕ್ಕಂಥದ್ದಾಗಿದೆ. ಹಾಗಾಗಿ ಇದನ್ನ ಗೀತ ನಾಟಕ ಅಂತ ಹೇಳಿ ನಾವು ಕರಿತೀವಿ ಮಕ್ಕಳೇ. ಹಾಗಾದ್ರೆ ಮುಕ್ತಿಯನ್ನ ಬಯಸಿದಾಗ ಶಬರಿಯು ರಾಮನನ್ನ ಕಂಡ ಖುಷಿ, ಅವನನ್ನ ಹೇಗೆಲ್ಲ ನೋಡ್ಕೊಂಡ್ಲು, ಅದಾದ್ಮೇಲೆ ಅವಳು ಮುಕ್ತಿಯನ್ನ ಪಡಿಬೇಕಾದ್ರೆ ಯಾವ ರೀತಿ ಮುಕ್ತಿಯನ್ನ ಕರುಣಿಸ್ತಾನೆ ರಾಮ ಅಂತ ಇದೆಲ್ಲವನ್ನ ಒಳಗೊಂಡಿರ್ತಕ್ಕಂತಹ ಭಾಗವೇ ಯಾವುದು? ಶಬರಿ. ಹಾಗಾದ್ರೆ ಶಬರಿ ರಾಮನನ್ನ ಕಂಡಾಕ್ಷಣ ಹೇಗೆಲ್ಲ ವರ್ತಿಸುತ್ತಾಳೆ, ರಾಮನನ್ನ ಕಂಡಿರ್ತಕ್ಕಂತಹ ಶಬರಿ ಹೇಗೆ ಪೂಜನೀಯ ಭಾವದಿಂದ ವರ್ತಿಸುತ್ತಾಳೆ, ಅದಕ್ಕೆ ಮರು ಉತ್ತರವಾಗಿ ರಾಮ ಏನನ್ನ ಶಬರಿಗೆ ಹೇಳ್ತಾನೆ, ಯಾವ ರೀತಿ ಮುಕ್ತಿಯನ್ನ ಕರುಣಿಸ್ತಾನೆ, ಹೆಣ್ಣಿನ ಬಗ್ಗೆ ರಾಮನು ಯಾವ ರೀತಿ ಹೇಳ್ತಾನೆ ಅಂತಕ್ಕಂಥ ಇದೆಲ್ಲ ಭಾಗವನ್ನ ಒಳಗೊಂಡಿರ್ತಕ್ಕಂಥದ್ದು ಯಾವುದು? ಶಬರಿ ಅಂತಕ್ಕಂತಹ ಪಾಠ ಮಕ್ಕಳೇ. ಹಾಗಾದ್ರೆ ನೆಕ್ಸ್ಟ್ ನಾವು ಎಲ್ಲಿಗೆ ಹೋಗೋಣ? ಶಬರಿ ಲೆಸನ್ಗೆ ನಾವು ಹೋಗೋಣ. ಅದಕ್ಕಿಂತ ಪೂರ್ವದಲ್ಲಿ ನಾವು ಪಾಠ ಪ್ರವೇಶವನ್ನ ನೋಡ್ಕೊಂಡ್ಬಿಟ್ಟು ನಾವು ಶಬರಿ ಅಂತಕ್ಕಂತಹ ಪಾಠಕ್ಕೆ ಹೋಗೋಣ. ಇದಿಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಮಕ್ಕಳೇ. ಯಾಕಂದ್ರೆ ಪೂರ್ವ ಸಿದ್ಧತೆ ಇದ್ದರೇನೆ ನಾವ್ ಏನಾದ್ರೂ ಒಂದು ಮಾಡ್ಲಿಕ್ಕೆ ಸಾಧ್ಯ. ಹಾಗಾಗಿ ಪೂರ್ವದ ವಿಷಯ ನಿಮ್ಗೆ ಗೊತ್ತಿರ್ಬೇಕು. ಶಬರಿ ಅಂದ್ರೆ ಯಾರು, ಇಲ್ಲಿ ರಾಮ ಏನಾಗ್ಬೇಕು, ಲಕ್ಷ್ಮಣ ಏನಾಗ್ಬೇಕು, ದಶರಥ ಬರ್ತಾನೆ, ದಶರಥ ಏನಾಗ್ಬೇಕು, ಮತಂಗ ಋಷಿಗಳು ಬರ್ತಾರೆ, ಅವ್ರು ಏನಾಗ್ಬೇಕು, ಧನು ಅಂತಕ್ಕಂಥ ವ್ಯಕ್ತಿ ಬರ್ತಾನೆ, ಅವನು ಏನಾಗ್ಬೇಕು, ಅದರ ಶಬರಿಯ ರೂಪವೇಶಗಳು ಹೇಗಿತ್ತು, ಯಾರಿಗಾಗಿ ಕಾಯ್ತಾ ಇದ್ಲು, ಏತಕ್ಕಾಗಿ ಕಾಯ್ತಾ ಇದ್ಲು, ಅದಕ್ಕೆ ಮರು ಉತ್ತರವಾಗಿ ರಾಮ ಏನಂತ ಹೇಳ್ತಾನೆ, ಇದೆಲ್ಲವನ್ನ ಒಳಗೊಂಡಿರ್ತಕ್ಕಂತಹದ್ದು ಯಾವುದು? ಶಬರಿ ಅಂತಕ್ಕಂತಹ ಗೀತನಾಟಕ. ಗೀತನಾಟಕ ಅಂದ್ರೆ ನಾನು ನಿಮ್ಗಾಗ್ಲೇ ಹೇಳ್ದೆ, ಗೀತ ಅಂದ್ರೆ ಹಾಡು, ನಾಟಕ ಅಂದ್ರೆ ಡ್ರಾಮಾ, ಅದನ್ನೆಲ್ಲವನ್ನ ಒಳಗೊಂಡಿರ್ತಕ್ಕಂತಹದ್ದು ಇದೆ ಗೀತನಾಟಕ. ಯಾವುದು? ಪೂತಿ ನರಸಿಂಹಾಚಾರ್ಯ ಅವರು ಬರೆದಿರ್ತಕ್ಕಂತಹ ಶಬರಿ ಅಂತಕ್ಕಂತಹ ಪಾಠ. ಹಾಗಾದ್ರೆ ಇದಿಷ್ಟು ಅರ್ಥ ಆಗಿದ್ರೇನೆ ನಿಮ್ಗೆ ಪಾಠ ಅರ್ಥ ಆಗ್ಲಿಕ್ಕೆ ಸಾಧ್ಯ. ದಯವಿಟ್ಟು ಎಲ್ಲರೂ ಇದನ್ನ ನೋಡೋದನ್ನ, ಪಾಠವನ್ನ ನೋಡೋದನ್ನ ಮರಿಬೇಡಿ. ಈ ವಿಡಿಯೋಸ್ ಅನ್ನ ನೋಡ್ತಾ ಹೋದ್ರೇನೆ ನಿಮ್ಗೆ ಮುಂದಿನ ಪಾಠ ಏನು ಅಂತ ಹೇಳಿ ಅರ್ಥ ಆಗುತ್ತೆ ವಿದ್ಯಾರ್ಥಿಗಳೇ. ಹಾಗಾಗಿ ದಯವಿಟ್ಟು ನೀವು ಇದನ್ನ ನೋಡಿದ ಮೇಲೆನೆ ನೀವು ನೆಕ್ಸ್ಟ್ ಮುಂದುವರೆದ ಭಾಗವನ್ನ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಡೈರೆಕ್ಟ್ ಆಗಿ ನೀವು ಪಾಠಕ್ಕೆ ಹೋಗ್ಬಿಟ್ರೆ ಏನಾಗುತ್ತೆ, ಯಾವುದು ನಿಮ್ಗೆ ಸಂಪೂರ್ಣವಾಗಿ ಕ್ರಮಬದ್ಧವಾಗಿ ಅರ್ಥ ಆಗೋದಿಲ್ಲ. ಹಾಗಾಗಿ ಮೊದಲನೇ ಈ ಭಾಗವನ್ನ ನೀವು ಸಂಪೂರ್ಣವಾಗಿ ನೋಡಿ, ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಶಬರಿಯ ಸಂಪೂರ್ಣವಾಗಿರ್ತಕ್ಕಂತಹ ಲೆಸನ್ ಅನ್ನ, ಅದರ ಸಾರಾಂಶವನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ದಯವಿಟ್ಟು ಇದನ್ನೆಲ್ಲ ನೋಡಿ ಆದ್ಮೇಲೆ ಒಂದು ಸಬ್ಸ್ಕ್ರೈಬ್ ಮತ್ತೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.